ಪ್ರಕರಣದಲ್ಲಿ ರಾಜಶೇಖರ್ ಅವರು ಏನು ಆ ಪ್ರಕರಣದಲ್ಲಿ ಜೀವನ A1 ಆರೋಪಿಯನ್ನಾಗಿ ಮಾಡಿದ್ದಾರೆ. ಈಗ ಅದು ಗುರುಚರಣ ಸಿಂಗ್ ಅವರು ಇಲ್ಲ ನೀವು ಕನ್ಫ್ಯೂಸ್ ಆಗ್ತಾ ಇದ್ದೀರಿ. ನಾನು ನೋಡಿರೋ FIRಗಳಲ್ಲಿ ಸುಮೋಟೋ ಕೇಸನ್ನು ಮಾಡಿದ್ದಾರೆ. ಅಲ್ಲ, ಸುಮೋಟೋ ಕೇಸಲ್ಲಿ ಸತೀಶ್ ರೆಡ್ಡಿ ಇದ್ದಾನೆ. ನಾನು ರಾಮ್ಲು ಅಂತೇಳಿ TV ಗಳಲ್ಲಿ ನಾನು ನೋಡಿದ್ದು. ಸೋಮಶೇಖರ್ ರೆಡ್ಡಿ ಮತ್ತು ಗಲಭೆ ಆಗಿದೆ, ಕಲ್ಲು ತೂರಾಟ ಇದರಲ್ಲಿ ಅಂತೇಳಿ ಅದೊಂದು ಕೇಸ್ ಮಾಡಿದ್ದಾರೆ. ಮತ್ತು ಚಾನಲ್ ಶೇಖರ್ ಅನ್ನುವಂಥವರು ಒಂದು ಈ ರೀತಿಯಲ್ಲಿ ನಡೆದಿರೋ ಘಟನೆ, ನಾನು ಅಲ್ಲಿಂದ ಅವರು ಮನೆಯಿಂದ ತಪ್ಪಿಸ್ಕೊಂಡು ಹೊರಡು ಬಂದೆ ಅಂತಂದರೆ, ನಮ್ಮ ಮನೆಯಿಂದ ತಪ್ಪಿಸ್ಕೊಂಡು ನನ್ನ ಪೊಲೀಸರೇ ರಕ್ಷಣೆ ಮಾಡಿ ಅಲ್ಲಿಂದ ನಾನು ಓಡಿ ಬಂದು ಗಾಬರಿಯಲ್ಲಿದ್ದೆ. ಅದಕ್ಕೆ ತಡವಾಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅಂತೇಳಿ ಅದೊಂದು ಕಂಪ್ಲೇಂಟು, ಅದು ಕೂಡ ನನ್ನ ರಾಮ್ಲು ಸೋಮಶೇಖರ್ ರೆಡ್ಡಿ ಅವ್ರ ಮೇಲೆ ಕೊಟ್ಟಿರೋವಂಥದ್ದು. ಸೊ ಅಲ್ಲೇ ಮತ್ತು ಅದು ಗೊತ್ತಿಲ್ಲ ನನಗೆ. ಅದೇ ಈ ಕೇಸ್ಗಳು ನಾವು ಕೂಡ ನನ್ನಿಂದನೂ ಒಂದು ಕೇಸ್ ಕೊಟ್ಟಿದ್ದೀನಿ. ಜೊತೆಗೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಹುಡುಗ ಏನಿದ್ದಾರೆ, ಎಂಟೈರ್ ನಡೆದಿರೋ ಘಟನೆ ನನ್ನ ಆಫೀಸಿಂದ ಹಿಡಿದು ನಾನು ಬರೋವರೆಗೂ ನಡೆದಿರೋಂಥದ್ರ ಮೇಲೂ ಕೂಡ ಕೇಸ್ ಮಾಡಿದ್ದಾರೆ. ಒಂದು ಸ್ಪೆಷಲ್ ಟೀಮ್ ಬಂದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅವರು ಇವಾಗ ಕೇಳಿದರೆ ನಾನು ಆ ಬುಲೆಟ್ಗಳನ್ನ ವಿಡಿಯೋ ಮೂಲಕ, ಆದರೆ ತಾವಿದ್ದರೆ ಕೂಡ ನಿಮ್ಮ ಮುಂದೆನೇ ನಾನು ಕೊಟ್ಟು, ಇವಾಗ ಹೊರಗಡೆ ಇದ್ದಾರೆ ನನಗೆ ಗೊತ್ತಿಲ್ಲ, ನನಗೆ ಬೆಳಗ್ಗೆನೇ ಬಂದಿದ್ದಾರೆ ಅಂತೇಳಿ ಅವ್ರ ಕಡೆಯಿಂದ ಅಕ್ನಾಲೇಜ್ಮೆಂಟ್ ತೊಗೊಂಡು ಆ ಬುಲೆಟ್ಸ್ನ ಅವ್ರಿಗೆ ನಾನು ಹ್ಯಾಂಡ್ ಓವರ್ ಮಾಡ್ತೀನಿ. ಇದು ಆವಾಗಲೇ ಬಂದು ತಗೋಬೇಕಾಗಿತ್ತು, ಅವರು ಈ ಘಟನೆ ಆದ ತಕ್ಷಣ ಬಂದು ತಗೋಬೇಕಾಗಿತ್ತು. ಅವೆಲ್ಲ ನೋಡುವ ಇನ್ವೆಸ್ಟಿಗೇಷನ್. ನಾನೊಂದು ಮಾತಿಲ್ಲ, ಇನ್ವೆಸ್ಟಿಗೇಷನಲ್ಲಿ ಎಲ್ಲ ರೆಕಾರ್ಡ್ಸ್ ಇರುತ್ತೆ. ಸುಮ್ಮನೆ ಬರೀ ಹೇಳಿಕೆಗಳು ಬೇಡ. ಕಣ್ಮುಂದೆ ಏನು ನಡೆದಿದೆ, ಏನಿದೆ ಅದು ಇಲ್ಲ, ನನ್ನ ಹತ್ರ ಏನಿದೆ ಮೂರು ಇದೆ. ಅದೆಲ್ಲ ನೋಡಿ ಸುಮ್ಮನೆ ಇದೆಲ್ಲ ಅಂದರೆ 4 ದಿನ ಆದಮೇಲೆ ಗಲಾಟೆ ಯಾಕಾಗುತ್ತೆ. ನಾನು ನಿಮಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಸಲ ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ನಾನು ಇಲ್ಲಿಂದ ಗಂಗಾವತಿಗೆ ಹೋಗೋ ಸಮಯದಲ್ಲಿ ಕರೆಕ್ಟಾಗಿ ಮನೆ, ಇವಾಗ ತಾವಿವಾಗ ಏನು ಬರ್ತಾ ಇದ್ದೀರಲ್ಲ, ಇವಾಗ ನೀವು ಎಂಟ್ರೆನ್ಸು ಅಲ್ಲಿ ಬೊಂಬುಗಳು ಹಾಕಿ ಬ್ಯಾನರ್ ಕಟ್ಟಿದ್ರು. ಒಂದು ಬ್ಯಾನರ್ನ ನಮ್ಮ ಮೆಸ್ ಇದೆಯಲ್ಲ, ಮೆಸ್ ಒಳಗಡೆ ರೋಡ್ ಫೇಸಿಂಗೆಲ್ಲ ಹಾಕಿದ್ರು 2. ನಾನು ನಮ್ಮ ಸೆಕ್ಯೂರಿಟಿಗೆ ಹೇಳ್ಬಿಟ್ಟು ಪೊಲೀಸರು ಬರ್ತಾರೆ, ಅವ್ರ ಜೊತೆಯಲ್ಲಿದ್ದು ತೆಗಿಸ್ಬಿಡಿ ಅಂತೇಳಿ. ಅಷ್ಟೊತ್ತರೊಳಗಡೆ ಯಾರ್ಯಾರು ಒಂದು 6-7 ಮಂದಿ ಬಂದರು. ಅವ್ರ ಹೆಸರುಗಳು ಕೂಡ ಯಾರಿಗೂ ಗೊತ್ತಿಲ್ಲ, ಇಲ್ಲಿ ನಮಗೂ ಗೊತ್ತಿಲ್ಲ, ನಾನು ಊರಲ್ಲಿದ್ದಿಲ್ಲ. ನಮ್ಮ ಬ್ರೂಸ್ಪೇಟ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ CPI ಮಹಾಂತೇಶ್ ಅವ್ರಿಗೆ ಅವರು ಪೊಲೀಸರನ್ನು ಕಳಿಸ್ಕೊಟ್ಬಿಟ್ಟು ಬ್ಯಾನರ್ಸ್ ಎಲ್ಲ ಅಲ್ಲಿ ತೆಗೆದಾಕಿಬಿಟ್ರು. ತೆಗೆದಾಕಿ ಎಲ್ಲರನ್ನೂ ಡಿಸ್ಪೋಸ್ ಮಾಡಿದ್ದಾರೆ. ಮಾಡಿ ನಮಗೆ ಇಂಟಿಮೇಷನ್ ಬಂತು, ಸರ್ ಎಲ್ಲ ಏನೂ ಇಲ್ಲ, ಹುಡುಗರು ತೆಗೆದುಬಿಟ್ಟಿದ್ದಾರೆ ಬ್ಯಾನರ್ಸ್, ಅವರೇ ಹೋಗ್ಬಿಟ್ಟಿದ್ದಾರೆ ಅಂತೇಳಿ ಹೇಳಿದ್ರು. ಸರ್ ನಾವಿನ್ನೇನು ಇಶ್ಯೂ ಕ್ಲೋಸ್ ಆಯ್ತಿಲ್ಲ ಅಂತ ಅಂದ್ಕೊಂಡಿದ್ದೆ ಅಷ್ಟೆ. ಅದಾದಮೇಲೆ ನಾನು ಗಂಗಾವತಿಯಲ್ಲಿ ಜಾತ್ರೆಯೆಲ್ಲ ರಥ ಮುಗಿಸ್ಕೊಂಡು ಕಾರಲ್ಲಿ ಕುಂತು ಬರೋ ಟೈಮ್ನಲ್ಲಿ ಹೆಚ್ಚು ಕಡಿಮೆ ಕಂಪ್ನಿಯಲ್ಲಿದ್ದಾಗ ಫೋನ್ ಬಂತು, ಸರ್ ನಮ್ಮ ಮನೆ ಮುಂದೆನೇ ಬಂದು 40 ಮಂದಿ ಸತೀಶ್ ರೆಡ್ಡಿ, ಶೇಖರ್ ಎಲ್ಲ ಪ್ರೈವೇಟ್ ಗನ್ಮ್ಯಾನ್ಗಳು ಎಲ್ಲ ಬಂದು ಕುಂತು ಬೀರ್ ಬಾಟಲ್ಸ್ ಎಲ್ಲ ಇಟ್ಕೊಂಡು ಓಪನಾಗಿ ಕುಡಿತಾ ಇದ್ದಾರೆ, ಮತ್ತು ಬೊಂಬುಗಳು ನಾಡ್ತಾ ಇದ್ದಾರೆ ಬ್ಯಾನರ್ ಹಾಕ್ಲಿಕ್ಕೆ ಅಂತೇಳಿ ಹೇಳಿದರು. ಅವಾಗ ಮತ್ತೆ ನಾನು ಪೊಲೀಸರಿಗೆ ಫೋನ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಕಂಪ್ನಿಯಲ್ಲಿದ್ದಾಗೆ ಫೋನ್ ಮಾಡಿದ್ದು, 1 ಅವರ್ ಬೇಕಾ ಇಲ್ಲಿಗೆ ಬರಲಿಕ್ಕೆ. ಶ್ರಾಮ್ಲು ಅವ್ರಿಗೆ ಫೋನ್ ಮಾಡಿದೆ. ಶ್ರಾಮ್ಲು ಮನೆಯಲ್ಲೇ ಇದ್ದರು. ಶ್ರಾಮ್ಲು ಮನೆಯಲ್ಲಿ ಇದ್ದ ತಕ್ಷಣ ಜನಾರ್ದನ್ ನೀನು ಬಾ, ನಾವು ಹೋಗಿ ಪೊಲೀಸರು ಅಷ್ಟೊತ್ತಿಗೆ ಬರ್ತಾರಲ್ಲ, ನಾವು ಮಾತಾಡಿ ಕ್ಲಿಯರ್ ಮಾಡೋಣ ಅಂತ ಬಂದು ಇಳಿತಾ ಇದ್ದೀನಿ. ದನ ಕಲ್ಲು ಬಾಟಲ್ಸ್ ಫೈರಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ಅದ್ರ ಬಗ್ಗೆ ಯಾಕೆ ಮಾತಾಡ್ತಾರೆ? ಅಷ್ಟೊಂದು ಸಜ್ಜನ ಅಂತೇಳಿ ನಿಮ್ಗೆ ಅನಿಸಿದ್ದೇನೆ ನಿಮಗೆ? ಅಲ್ಲಲ್ಲ, 1 ಸೆಕೆಂಡ್ ಹೇಳ್ತೀನಿ. ಅಲ್ಲಲ್ಲ, 420 ಅವನ ಬಗ್ಗೆ ಏನು ಮಾತಾಡ್ತೀನಿ? ಅವನಿಗೆ ಅವನು ಫೋನ್ ಮಾಡ್ತಾನೆ. ಅಲ್ಲ ಒಂದು
ಒಂದು ಸೆಕೆಂಡ್ ಡಾಕ್ಟರ್ಸ್ ಮೇಲೆ ಇಲ್ಲೆಲ್ಲ ಓಡಾಡಿದ್ರೆ ಸ್ಪೆಷಲ್ ಟೀಮ್ ನಿನ್ನೆ ಬಂದು ತಗೊಂಡು ಹೋದ್ರಲ್ಲ, ಅವ್ರನ್ನ ಕೇಳಿ ಎಲ್ಲ ಕೊಡ್ತಾರೆ ನಿಮಗೆ. ಅಲ್ಲ, ಒಂದು ವಿಷಯ ಹೇಳ್ತೀನಿ ನಾನು. ಇವಾಗ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಪ್ರತಿಪಕ್ಷ ನಾಯಕರು ಸೋಮಣ್ಣ ಅವರೆಲ್ಲ ಭಾಳ ನೀಟಾಗಿ ಹೇಳಿದರು. ನಾನು ಸಿಂಪಲಾಗಿ ಒಂದೇ ಮಾತು ಹೇಳ್ತೀನಿ, ಬ್ಯಾನರ್ ಬಗ್ಗೆನೇ ನಾವು ಮಾತಾಡೋಣ. ಬ್ಯಾನರ್ ನಿಜವಾಗ್ಲೂ ಕೂಡ ಹಠಕ್ಕೆ ಅವ್ರ ಮನೆ ಮುಂದೆ ಹಾಕಲೇಬೇಕು ಅಂತಿದ್ರೆ, ಮುನ್ಸಿಪಾಲ್ಟಿ ಪರ್ಮಿಷನ್ ತಗೊಂಡಿದ್ರೆ, ಪಬ್ಲಿಕ್ ಪ್ಲೇಸೇ ಆಗಿದ್ದರೆ, ಪಬ್ಲಿಕ್ ಪ್ಲೇಸಲ್ಲಿ ಮುನ್ಸಿಪಾಲ್ಟಿ ಅವರು ವಿತ್ ಪರ್ಮಿಷನ್ ಲೆಟರ್ ಪೊಲೀಸನ್ನು ಕರ್ಕೊಂಡು ಬಂದು ಬ್ಯಾನರ್ ಯಾಕೆ ಆಗಬಾರ್ದಾಗಿತ್ತು? ಅದಕ್ಕೆ ಗನ್ಮ್ಯಾನ್ಗಳು, ರೌಡಿಗಳು ಮನೆ ಹತ್ರ ಬರಬೇಕಾಗಿತ್ತು, ಅಥವಾ ಮುನ್ಸಿಪಾಲ್ಟಿ ಅವರು ಅಥವಾ ಪೊಲೀಸರು ಬಂದು ವಿತ್ ಪರ್ಮಿಷನ್ ಅವ್ರು ಇಲ್ಲಿ ಬ್ಯಾನರ್ ಹಾಕ್ತಾರೆ ರೋಡಲ್ಲಿ ಅಂತ ಹೇಳ್ಬೋದಾಗಿತ್ತು? ನೀವು ಹೇಳಿ ಅಷ್ಟೇ. ನನಗೆ ಅವ್ರ ಮನೆಯಲ್ಲಿ ಇವಾಗ ಗನ್ಮ್ಯಾನ್ಗಳು ಇವಾಗ ಆಟೋಮೆಟಿಕ್ಕಾಗಿ ಸೋಮಣ್ಣವ್ರು ಹೇಳಿದಾಗೆ ಬುಲೆಟ್ ಯಾರ ಬಾಡಿಯಲ್ಲಿ ಹೋಯ್ತು, ಅವ್ರ ಪ್ರಾಣನೂ ಹೋಯಿತು, ಯಾವ ಬುಲೆಟ್ ಅಂತ ಗೊತ್ತಾಯಿತು, ಬುಲೆಟ್ ಯಾರು ಗನ್ಮ್ಯಾನ್ ಅಂತ ಗೊತ್ತಾಯಿತು, ಯಾವ ಗನ್ಮ್ಯಾನ್ ಅರೆಸ್ಟ್ ಮಾಡಿದ್ದು ಆಯಿತು, ಅವನ ಬ್ಯಾಕ್ಗ್ರೌಂಡ್ ಇನ್ನು ಒಂದೊಂದು ಲಿಂಕ್ ಬರಲೇಬೇಕಲ್ಲ. ಸೊ ನಾವು ದಿನ ಇವತ್ತಿಗೆ ಇದಾಗಿದೆ, ನಾಳೆ ನೋಡೋಣ. ನಾವು ಯಾವುದೇ ತಪ್ಪು ಮಾಡಿಲ್ಲ ಅಂತಂದಮೇಲೆ ನೀವು ಅಷ್ಟೇ ಇಲ್ಲ ಮ್ಯಾಮ್, ಅಷ್ಟೇ. ನ್ಯಾಚುರಲ್ ಆಗಿ ವಯಸ್ಸಲ್ಲಿ ಇರೋದಕ್ಕೂ ಸ್ವಲ್ಪ ಮೆಚುರಿಟಿ ಆಗೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ನಾವು ವಿಷಯನಿಂದ್ರೆ ವಿಷಯಾಂತರ ಆಗೋದು ಬೇಡ ಅಂತ ನಮ್ಮ ಪಕ್ಷ ಹಿರಿಯರು ಎಲ್ಲರೂ ಇವಾಗ ಒಗ್ಗಟ್ಟಾಗಿ ಏನು ತೀರ್ಮಾನ ತಗೊಳ್ತಾರೆ ಅದು ಫೈನಲ್ ಅಷ್ಟೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.